ನಮಸ್ಕಾರ ಎಂಟೆಲ್ಲರೂ. ಇದು ತುಂಬಾನೇ ಆರೋಗ್ಯಕರ ಮತ್ತು ರುಚಿಕರವಾದ ನುಗ್ಗೆಕಾಯಿ ರಸಂ. ನುಗ್ಗೆಕಾಯಿ ಇಮ್ಯುನಿಟಿ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ರಕ್ತಹೀನತೆಯನ್ನು ಸಹ ಕಮ್ಮಿ ಮಾಡುತ್ತೆ. ಇದನ್ನ ಬಳಸಿ ಅಡಿಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಕುಕ್ಕರ್ಗೆ ತೊಗರಿಬೇಳೆನ ಹಾಕಿ ತೊಳ್ಕೊಂಡು ಇದಕ್ಕೆ ನುಗ್ಗೆಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಟ್ ಮಾಡಿರೋ ಟೊಮ್ಯಾಟೊ, ಎಣ್ಣೆ, ಅರಿಶಿನ, ಉಪ್ಪು ಮತ್ತು ನೀರನ್ನ ಹಾಕಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 4 ಅಥವಾ 5 ವಿಸಿಲ್ ನ ಕೂಗಿಸ್ಕೊಳ್ಳಿ. ನಂತರ ಇವೆಲ್ಲ ತುಂಬಾ ಚೆನ್ನಾಗಿ ಬೆಂದೋಗಿರುತ್ತೆ. ಮ್ಯಾಶರ್ ನಿಂದ ಈ ರೀತಿ ಮ್ಯಾಶ್ ಮಾಡ್ಕೊಂಡು ಒಂದು ಜರಡಿಗೆ ಹಾಕಿ ನೀರನ್ನ ಹಾಕೊಳ್ತಾ ಚೆನ್ನಾಗಿ ಸೌಟ್ ನ ಸಹಾಯದಿಂದ ಮ್ಯಾಶ್ ಮಾಡಿಕೊಂಡು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಇದಕ್ಕೆ ಹುಣಸೆ ರಸ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರಸಂ ಪೌಡರ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಬ್ಯಾಡಗೆ ಮೆಣಸಿನಕಾಯಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಇಂಗನ್ನ ಹಾಕಿ ಒಗ್ಗರಣೆನ ಮಾಡಿಕೊಂಡು ರಸಂ ಚೆನ್ನಾಗಿ ಕುದಿಯಕ್ ಸ್ಟಾರ್ಟ್ ಆಗುತ್ತೆ. ಈ ಹೊತ್ನಲ್ಲೇ ಮಾಡಿಟ್ಕೊಂಡಿದ್ದ ಒಗ್ಗರಣೆ ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಐರನ್ ರಿಚ್ ಆಗಿರೋ ನುಗ್ಗೆಕಾಯಿ ರಸಂ ತಯಾರಾಗುತ್ತೆ. ಈ ನುಗ್ಗೆಕಾಯಿ ರಸಂನ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಪಕ್ಕದಲ್ಲಿ ಹಪ್ಳ ಮತ್ತು ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ.